ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಒಂದೇ ಸಮಕ್ಕೆ ಆಯುಧಗಳ ಪರೀಕ್ಷೆ ಮಾಡ್ತಾ ಇರೋದು, ಅದರಲ್ಲೂ ಒಂದರ ಹಿಂದೊಂದರಂತೆ ಮಿಸೈಲ್ ಪರೀಕ್ಷೆ ಮಾಡ್ತಾ ಇರೋದು ನಿಮಗೆ ಗೊತ್ತಿದೆ. ಒಂದು ಕಾಲಕ್ಕೆ ತನಗೆ ಬೇಕಾದ ಬಹುತೇಕ ಆಯುಧಗಳನ್ನು ಹೊರದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದ, ಜಗತ್ತಿನ ಅತಿ ದೊಡ್ಡ ಆಯುಧ ಆಮದುದಾರ ಅನ್ನಿಸ್ಕೊಂಡಿದ್ದ ಭಾರತ ಈಗ ಡಿಫೆನ್ಸ್ ಪ್ರೊಡಕ್ಷನ್ನಲ್ಲಿ ಗಣನೀಯ ಸಾಧನೆಯನ್ನು ಮಾಡ್ತಾ ಇದೆ. ಈ ವರ್ಷ ಅಂದರೆ 2024-25 ಆಯುಧ ತಯಾರಿಕೆಗೆ ಸಂಬಂಧಪಟ್ಟ ಲೆಕ್ಕಾಚಾರಗಳು ಹೊರಬಂದಿವೆ. ಅದರ ಪ್ರಕಾರ ಭಾರತ ಸುಮಾರು 1.5 ಟ್ರಿಲಿಯನ್ ಅಂದರೆ 1.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಯುಧಗಳನ್ನು ತಯಾರು ಮಾಡಿದೆ. ಹಾಗೆ ಸುಮಾರು 23,000 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಯುಧಗಳನ್ನು ರಫ್ತು ಕೂಡ ಮಾಡಿದೆ. ಹಾಗಾದರೆ ಭಾರತದ ಆಯುಧ ತಯಾರಿಕಾ ಉದ್ಯಮ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬೆಳೆದಿದೆ, ಭಾರತದ ಮುಂದಿನ ಗುರಿ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮೊನ್ನೆ ಭಾರತಕ್ಕೆ ಭೇಟಿ ಕೊಟ್ಟಿದ್ದ ಫಿಲಿಪೀನ್ಸ್ನ ಅಧ್ಯಕ್ಷ ಮಾರ್ಕೋಸ್ ಜೂನಿಯರ್ ಭಾರತದಿಂದ ನಾವು ಇನ್ನಷ್ಟು ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಭಾರತದ ಜೊತೆ ಆಯುಧ ಖರೀದಿ ಒಪ್ಪಂದಗಳನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವ ಜಂಟಿ ತಯಾರಿಕೆಯ ಬಗ್ಗೆ ಕೂಡ ಒಂದಷ್ಟು ಒಪ್ಪಂದಗಳ ಬಗ್ಗೆ ಮಾತಾಡಿದರು. ಬ್ರಹ್ಮೋಸ್ ಅನ್ನೋ ಭಯಾನಕ ಮಿಸೈಲ್ಗಳನ್ನು ಟೆಸ್ಟ್ ಮಾಡೋದಕ್ಕೆ ಪಾಕಿಸ್ತಾನದ ನೆಲವನ್ನು ಭಾರತ ಆಯ್ಕೆ ಮಾಡಿಕೊಳ್ತು ಅನ್ನೋ ಥರದ ಮಾತುಗಳ ಮೂಲಕ ಆಪರೇಷನ್ ಸಿಂಧೂರ್ ಭಾರತದ ಆಯುಧ ಶಕ್ತಿಯನ್ನು ಜಗತ್ತಿಗೆ ತೋರಿಸೋದಕ್ಕೆ ಸಹಾಯ ಮಾಡ್ತು ಅಂತ ಕೂಡ ಮಾರ್ಕೋಸ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇಲ್ಲಿ ಬ್ರಹ್ಮೋಸ್ ಒಂದೇ ಅಲ್ಲ, ಭಾರತದ ಏರ್ ಡಿಫೆನ್ಸ್ ಕೂಡ ಜಗತ್ತಿನ ಅಚ್ಚರಿಗೆ ಕಾರಣ ಆಗಿದ್ದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ. ಗೆಳೆಯರೆ, ಇವತ್ತು ಜಗತ್ತಿನ ಅತ್ಯುತ್ತಮ ಏರ್ ಡಿಫೆನ್ಸ್ ಅನ್ನು ಇಟ್ಕೊಂಡಿರೋ ಇಸ್ರೇಲ್ ಹಮಾಸ್, ಹೆಜ್ಬುಲ್ಲಾ, ಹೌತಿ, ಇರಾನ್ನ ದಾಳಿಗಳನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರ ಐರನ್ ಡೋಮ್, ಆರೋ 3, ಡೇವಿಡ್ ಸ್ಲಿಂಗ್ ಮುಂತಾದ ಏರ್ ಡಿಫೆನ್ಸ್ಗಳನ್ನು ದಾಟಿ ಕೂಡ ಶತ್ರುಗಳ ಮಿಸೈಲುಗಳು ಇಸ್ರೇಲ್ ಮೇಲೆ ಬಿದ್ದಿವೆ. ಇನ್ನು ಅತ್ಯಂತ ಬಲಿಷ್ಠ ಅನ್ನಿಸ್ಕೊಂಡಿರೋ S-400ಗಳಿದ್ದು ಕೂಡ ರಷ್ಯಾದ ಮೇಲೆ ಯುಕ್ರೇನ್ ಬಳಸ್ತಾ ಇರೋ ಯುರೋಪಿಯನ್ ಹಾಗೂ ಅಮೆರಿಕಾದ ಮಿಸೈಲ್ಗಳನ್ನು ತಡೆಯೋದಕ್ಕೆ ಸಂಪೂರ್ಣವಾಗಿ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಅಮೆರಿಕಾದ ಪೇಟ್ರಿಯಾಟ್ಗಳಿದ್ದು ಕೂಡ ರಷ್ಯಾದ ದಾಳಿಯಿಂದ ತನ್ನನ್ನು ತಾನು ಕಾಪಾಡಿಕೊಳ್ಳೋದಕ್ಕೆ ಯುಕ್ರೇನ್ಗೆ ಸಾಧ್ಯ ಆಗಿಲ್ಲ. ಆದರೆ ಭಾರತ ಮಾತ್ರ ಅದೇ S-400ಗಳನ್ನು ಬಳಸಿ ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನ, ಅವಾಕ್ಸ್ ವಿಮಾನವನ್ನ ಹೊಡೆದು ಹಾಕ್ತು. ಆಕಾಶನ್ನು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದ ಚೈನಾ ಮೇಡ್ ಮಿಸೈಲ್ಗಳು ಒಂದೇ ಒಂದು ಕೂಡ ಭಾರತದ ಒಳಗೆ ಬಾರದ ಹಾಗೆ ತಡೀತು. ಅಷ್ಟೇ ಯಾಕೆ, ಏರ್ ಕ್ರಾಫ್ಟ್ ಗನ್ಗಳನ್ನು, ಶೋಲ್ಡರ್ ಲಾಂಚರ್ಗಳನ್ನು ಬಳಸಿ ಭಾರತ ಪಾಕಿಗಳ ಡ್ರೋನ್ಗಳನ್ನು ತಡೆಯೋದ್ರಲ್ಲಿ ಯಶಸ್ವಿ ಕೂಡ ಆಯಿತು. ಹಾಗೆ ಪಾಕಿಗಳ ದಾಳಿ ಮಾಡುವ ಸಾಮರ್ಥ್ಯವನ್ನೇ ಬ್ರಹ್ಮೋಸ್ ಹಾಗೂ ಇನ್ನಿತರ ಮಿಸೈಲು ಮತ್ತು ಡ್ರೋನುಗಳ ಮೂಲಕ ಕಿತ್ತುಕೊಂಡು ಅವರನ್ನು ಕೈಕಟ್ಟಿ ನಿಲ್ಲೋ ಹಾಗೆ ಮಾಡೋದ್ರಲ್ಲಿ ಭಾರತ ಯಶಸ್ವಿಯಾಗಿತ್ತು. ಇದರ ಪರಿಣಾಮ ಅಂದರೆ ಭಾರತದ ಬ್ರಹ್ಮೋಸ್ ಮಿಸೈಲ್ಗಳಿಗೆ, ಭಾರತದ ಆಕಾಶ ಹಾಗೂ ಇನ್ನಿತರ ಆಯುಧಗಳಿಗೆ ಜಾಗತಿಕ ಮಾರುಕಟ್ಟೆ ಕೂಡ ಕುದುರ್ತಾ ಇದೆ. ಆರ್ಮೇನಿಯಾ ಭಾರತದ ಅತಿದೊಡ್ಡ ಆಯುಧ ಖರೀದಿದಾರ ದೇಶ ಅನ್ನಿಸ್ಕೊಳ್ತಾ ಇದೆ. ಫಿಲಿಪೀನ್ಸ್ಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಡಲಾಗ್ತಾ ಇದೆ. ಆಫ್ರಿಕಾದ ಒಂದಷ್ಟು ದೇಶಗಳಿಗೆ ಕೂಡ ಭಾರತ ತನ್ನ ಆರ್ಮರ್ಡ್ ವೆಹಿಕಲ್ಗಳನ್ನು, ಟ್ಯಾಂಕ್ಗಳನ್ನು ಸರಬರಾಜು ಮಾಡ್ತಾ ಇದೆ. ಇನ್ನು ಭಾರತದ ಆಯುಧಗಳನ್ನು ಜಗತ್ತಿನ ನಾನಾ ದೇಶಗಳು ಖರೀದಿ ಮಾಡಬೇಕು ಅಂದರೆ ಆಯುಧಗಳ ಸಾಮರ್ಥ್ಯ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಆ ಆಯುಧಗಳ ಮೇಲೆ ಒಂದು ನಂಬಿಕೆ ಬರಬೇಕು. ಹಾಗಾಗಬೇಕು ಅಂದರೆ ಭಾರತೀಯ ಪಡೆಗಳು ನಮ್ಮ ಆಯುಧಗಳನ್ನು ಮೊದಲು ಖರೀದಿ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ಆ ನಿಟ್ಟಲ್ಲಿ ಕೂಡ ಸರ್ಕಾರ ಈ ಬಾರಿ ದೊಡ್ಡ ಮಟ್ಟದ ಕ್ರಮಗಳನ್ನು ಕೈಗೊಳ್ತು. ನಮ್ಮಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಹೆಚ್ಚಾಗೋದಕ್ಕೆ ಪ್ರೋತ್ಸಾಹವನ್ನು ಕೊಡಲಾಯಿತು. ನಾವೇ ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುವ ವಸ್ತುಗಳ ಆಮದಿನ ಮೇಲೆ ನಿರ್ಬಂಧವನ್ನು ಹೇರಲಾಯಿತು. ಬರೀ ಆಯುಧಗಳಷ್ಟೇ ಅಲ್ಲ, ಅವುಗಳಿಗೆ ಬಳಸುವ ಸ್ಪೇರ್ಸು ಕೂಡ ಭಾರತದ MSMEಗಳಲ್ಲೇ ತಯಾರಾಗೋ ಹಾಗೆ ನೋಡಿಕೊಳ್ಳಲಾಯಿತು. ಇದೆಲ್ಲದರ ಪರಿಣಾಮ ಈ ವರ್ಷ ಭಾರತದ ಆಯುಧ ಉತ್ಪಾದನೆ 1,50,590 ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗಿದೆ. ಗೆಳೆಯರೆ, ಇದು ನಿಜಕ್ಕೂ ಸಣ್ಣ ಬೆಳವಣಿಗೆ ಅಲ್ಲ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 18% ಬೆಳವಣಿಗೆಯನ್ನು ಈ ವರ್ಷ ದಾಖಲು ಮಾಡಲಾಗಿದೆ. ಹಾಗೆ 2019-20 79,679 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಯುಧಗಳು ನಮ್ಮಲ್ಲಿ ತಯಾರಾಗಿದ್ವು. ಅದಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ಅಂದರೆ 2024-25 90% ಬೆಳವಣಿಗೆ ದಾಖಲಾಗಿರೋದು ಕಾಣ್ತಾ ಇದೆ. ಇನ್ನು ಈ ತಯಾರಿಕೆಯನ್ನು ನಾವು 10 ವರ್ಷಗಳ ಹಿಂದಕ್ಕೊಮ್ಮೆ ಹೋಗಿ ನೋಡಬೇಕು. ಆಗ ಕೂಡ ಭಾರತದಲ್ಲಿ ಆಯುಧ ತಯಾರಿಕೆ ಅನ್ನೋದು ಇದ್ದೇ ಇತ್ತು. ಆದರೆ ಅದರ ಪ್ರಮಾಣ
ಪ್ರಮಾಣ ಇಷ್ಟೊಂದಿರಲಿಲ್ಲ. ಗೆಳೆಯರೆ, ಭಾರತವನ್ನ ಬ್ರಿಟಿಷರು ಆಳ್ತಾ ಇದ್ರಲ್ಲ, ಅವತ್ತಿಗೆ ನಮ್ಮಲ್ಲೇ ಆಯುಧಗಳನ್ನು ತಯಾರು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಬ್ರಿಟಿಷರೇ ಮಾಡಿಕೊಂಡಿದ್ರು. ಬ್ರಿಟಿಷರ ಕಾಲದಲ್ಲೇ ಒಂದಷ್ಟು ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಕೂಡ ಭಾರತದಲ್ಲಿ ತಲೆ ಎತ್ತಿದ್ವು. ಆದರೆ ಸ್ವಾತಂತ್ರ್ಯ ನಂತರ ಅವುಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಅಭಿವೃದ್ಧಿ ಪಡಿಸೋದ್ರಲ್ಲಿ, ತಂತ್ರಜ್ಞಾನವನ್ನು ಹೆಚ್ಚು ಮಾಡಿಕೊಳ್ಳೋದ್ರಲ್ಲಿ ಮತ್ತು ಆಯುಧ ಕ್ಷೇತ್ರದ ಬೆಳವಣಿಗೆಗಳಿಗೆ ತಕ್ಕ ಹಾಗೆ, ಸೇನೆಯ ಅಗತ್ಯಕ್ಕೆ ತಕ್ಕ ಹಾಗೆ ಆಯುಧಗಳನ್ನು ಭಾರತದಲ್ಲೇ ತಯಾರು ಮಾಡಿಕೊಳ್ಳೋದ್ರಲ್ಲಿ ಭಾರತ ವಿಫಲವಾಗ್ತಾ ಹೋಯಿತು. ಹೀಗಾಗಿ ನಾವು ಆಧುನಿಕ ಆಯುಧಗಳಿಗಾಗಿ ವಿದೇಶಗಳ ಮೇಲೆ ಹೆಚ್ಚು ಆಧಾರ ಪಡಬೇಕಾಗಿ ಬಂತು. ಇಷ್ಟಾದರೂ ಕೂಡ ನಮ್ಮಲ್ಲಿ ಆಯುಧ ತಯಾರಿ ಅನ್ನೋದು ಸಣ್ಣ ಪ್ರಮಾಣದಲ್ಲಿ ನಡೀತಲೇ ಇತ್ತು. ಸೊ 2014-15ರಲ್ಲಿ ಭಾರತದ ಒಟ್ಟು ಸ್ವದೇಶಿ ಆಯುಧ ಉತ್ಪಾದನೆ 46,429 ಕೋಟಿ ರೂಪಾಯಿಗಳಷ್ಟು ಮಾತ್ರ ಇತ್ತು. ಅಂದ್ರೆ 10 ವರ್ಷಗಳ ಹಿಂದಿನ ಡಿಫೆನ್ಸ್ ಉತ್ಪಾದನೆಯನ್ನ ಇವತ್ತಿನ ಉತ್ಪಾದನೆಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಅದು ಸುಮಾರು 3.5 ಪಟ್ಟು ಬೆಳೆದು ನಿಂತಿದೆ. ಇದು ಖಂಡಿತ ಸಣ್ಣ ಸಾಧನೆ ಅಂತೂ ಅಲ್ಲ. ಇನ್ನು 2029ರ ವೇಳೆಗೆ ಭಾರತ ತನ್ನ ಆಯುಧ ತಯಾರಿಕೆಯ ಗುರಿಯನ್ನ 3 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಸಿಕೊಳ್ಳುವುದಾಗಿ ಹೇಳ್ತಾ ಇದೆ. ಈ ಗುರಿಯನ್ನ ನಾವು 3 ವರ್ಷಗಳ ಒಳಗೆ ಅಂದ್ರೆ 2028ರ ಹೊತ್ತಿಗೆ ಮುಟ್ಟುಬಿಡ್ತೀವಿ ಅಂತ DRDO ಕೂಡ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ಡಿಫೆನ್ಸ್ ಉತ್ಪಾದನೆ ಮಾತ್ರ ಬೆಳೀತಾ ಇಲ್ಲ, ನಮ್ಮ ರಫ್ತುಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇವೆ. ಭಾರತ ಜಾಗತಿಕವಾಗಿ ಅತಿ ದೊಡ್ಡ ಆಯುಧ ಖರೀದಿದಾರ ದೇಶ ಆಗಿರೋದ್ರಿಂದ ನಾವು ಮೊದಲು ನಮ್ಮ ಆಯುಧಗಳನ್ನು ಮಾರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾದಷ್ಟು ತಯಾರು ಮಾಡ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಆ ಮೂಲಕ ನಮ್ಮ ಖರೀದಿಗಳನ್ನು ಕಡಿಮೆ ಮಾಡ್ಕೋಬೇಕು. ಯಾವುದನ್ನು ನಮ್ಮಲ್ಲಿ ತಯಾರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ, ಸ್ಟೇಟ್ ಆಫ್ ಆರ್ಟ್ ಅಂತಾರಲ್ಲ, ಅಂಥ ಆಯುಧಗಳನ್ನು ನಾವು ಖರೀದಿ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಅದನ್ನು ಬಿಟ್ಟು ಪ್ರತಿಯೊಂದನ್ನು ಖರೀದಿನೇ ಮಾಡ್ತಾ ಹೋದರೆ ಡಿಪೆಂಡೆನ್ಸಿ ಹೆಚ್ಚಾಗುತ್ತೆ, ಬೊಕ್ಕಸದ ಮೇಲೆ ಭಾರ ಕೂಡ ಬೆಳೀತಾ ಹೋಗುತ್ತೆ. ಸೊ ಭಾರತ ಈಗ ತನಗೆ ಬೇಕಾಗುವ ಒಂದಷ್ಟು ಆಯುಧಗಳನ್ನು ತಾನೇ ತಯಾರು ಮಾಡ್ಕೊಳ್ತಾ ಇದೆ, ಜೊತೆಗೆ ತನ್ನ ರಫ್ತನ್ನು ಕೂಡ ಹೆಚ್ಚು ಮಾಡ್ಕೋತಾ ಹೋಗ್ತಾ ಇದೆ. 10 ವರ್ಷಗಳ ಹಿಂದೆ ಅಂದರೆ 2013-14ರಲ್ಲಿ ಭಾರತದ ಆಯುಧ ರಫ್ತಿದ್ದದ್ದು ಬರೀ 686 ಕೋಟಿ ರೂಪಾಯಿಗಳು ಮಾತ್ರ. ಅದು 2014-15ರ ಹೊತ್ತಿಗೆ 1,941 ಕೋಟಿ ರೂಪಾಯಿಗಳಿಗೆ ಏರಿಕೆ ಆಯಿತು. ಆ ನಂತರ 16-17ರಲ್ಲಿ ಸ್ವಲ್ಪ ಕಡಿಮೆಯಾಗಿದ್ದು ಬಿಟ್ರೆ ನಿರಂತರವಾಗಿ ಆಯುಧ ರಫ್ತು ಹೆಚ್ಚಾಗ್ತಲೇ ಬರ್ತಾ ಹೋಯಿತು. 19-20ರ ಹೊತ್ತಿಗೆ 9,116 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಆಯುಧಗಳನ್ನು ಭಾರತ ರಫ್ತು ಮಾಡಿತ್ತು. ಇನ್ನು 2023-24ರ ಹೊತ್ತಿಗೆ ಅದು 21,083 ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗಿತ್ತು. ಈಗ ಅಂದರೆ 2024-25ರಲ್ಲಿ ಅದರ ಮೊತ್ತ 23,622 ಕೋಟಿ ರೂಪಾಯಿಗಳಷ್ಟಾಗಿದೆ. ಅಂದರೆ ಬರೀ 11 ವರ್ಷಗಳ ಅವಧಿಯಲ್ಲಿ 23,622 ಕೋಟಿ ರೂಪಾಯಿಗಳಿಗೆ ಏರಿಕೆ ಅಂದರೆ ಇದು ಸರಿಸುಮಾರು 34 ಪಟ್ಟು ಏರಿಕೆಯನ್ನು ದಾಖಲು ಮಾಡ್ತಾ ಇದೆ. ಇನ್ನು ಭಾರತದ ಡಿಫೆನ್ಸ್ ಬಜೆಟ್ ಕೂಡ ಕಳೆದ 10 ವರ್ಷಗಳಲ್ಲಿ ಸುಮಾರು 2.4ರಷ್ಟು ಹೆಚ್ಚಳವನ್ನು ದಾಖಲಿಸಿದೆ. 2013-14ರಲ್ಲಿ 2.53 ಲಕ್ಷ ಕೋಟಿಗಳಷ್ಟಿದ್ದ ನಮ್ಮ ಡಿಫೆನ್ಸ್ ಬಜೆಟ್ 24-25ರ ಹೊತ್ತಿಗೆ 6.21 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗಿದೆ. ಗೆಳೆಯರೆ, ಈ ಎಕ್ಸ್ಪೋರ್ಟ್ನ ಗುರಿ ಇದೆಯಲ್ಲ, ಇದನ್ನು 2029ರ ಹೊತ್ತಿಗೆ 50,000 ಕೋಟಿ ರೂಪಾಯಿಗಳಿಗೆ ತಗೊಂಡು ಹೋಗೋ ಗುರಿಯನ್ನ ರಕ್ಷಣಾ ಇಲಾಖೆ ಹೊಂದಿದೆ. ಈ ನಿಟ್ಟಲ್ಲಿ ನಾವು ಯಶಸ್ಸನ್ನು ಸಾಧಿಸ್ತೀವಿ ಅಂತ DRDO ಹೇಳ್ತಾ ಇದೆ. ಇನ್ನು ಈ ಬೆಳವಣಿಗೆ ಇದೆಯಲ್ಲ, ಇದರಲ್ಲಿ ಸರ್ಕಾರಿ ಆಯುಧ ತಯಾರಿಕಾ ಕಂಪನಿಗಳು ಹಾಗೂ ಖಾಸಗಿ ಕಂಪನಿಗಳು ಎರಡರದ್ದು ದೊಡ್ಡ ಕೊಡುಗೆನೇ ಇದೆ. 77% ಆಯುಧ ತಯಾರಿ ಸರ್ಕಾರಿ ಸ್ವಾಮ್ಯದ ಆಯುಧ ತಯಾರಿಕಾ ಕಂಪನಿಗಳಿಂದ ಆಗಿದ್ರೆ, ಇನ್ನು 23% ಖಾಸಗಿ ಕಂಪನಿಗಳ ಕೊಡುಗೆ ಇಲ್ಲಿ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ನಮ್ಮಲ್ಲಿ ಖಾಸಗಿ ಕಂಪನಿಗಳ ಕೊಡುಗೆಯ ಪ್ರಮಾಣ ಇನ್ನೂ ಕೂಡ ಕಡಿಮೆನೇ ಇದೆ. ಅಮೆರಿಕಾದಲ್ಲಿ ಖಾಸಗಿ ಕಂಪನಿಗಳ ಷೇರು ಆಯುಧ ತಯಾರಿಕಾ ಕ್ಷೇತ್ರದಲ್ಲಿ ತುಂಬಾನೇ ಹೆಚ್ಚು. ಆದರೆ ನೀವು ಚೈನಾಗೆ ಹೋದರೆ ಅಲ್ಲಿ ಬಹುತೇಕ ಕಂಪನಿಗಳು PLA ಅಂದರೆ ಚೈನಾದ ಸೇನೆ ಹಾಗೂ ಸರ್ಕಾರದ ಅಧೀನದಲ್ಲಿವೆ. ಅಲ್ಲಿ ಬರೀ ಆಯುಧ ತಯಾರಿಕೆ ಮಾತ್ರ ಅಲ್ಲ, ಇಂಧನ, ಇಂಜಿನಿಯರಿಂಗ್, ಶಿಪ್ ಬಿಲ್ಡಿಂಗ್, ಪೋರ್ಟ್ ಬಿಲ್ಡಿಂಗ್ ಕಂಪನಿಗಳು, ಹೀಗೆ ಬಹುತೇಕ ಕಂಪನಿಗಳು ಸರ್ಕಾರಿ ಸ್ವಾಮ್ಯದಲ್ಲೇ ನಡೆಯುತ್ತವೆ. ಆದರೆ ಅಲ್ಲಿನ ಸರ್ಕಾರದ ವ್ಯವಸ್ಥೆಗಳಿಗೂ ಭಾರತದಂಥ ಪ್ರಜಾಪ್ರಭುತ್ವ ದೇಶಗಳಲ್ಲಿನ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಿಗೂ ದೊಡ್ಡ ವ್ಯತ್ಯಾಸ ಇರೋದ್ರಿಂದ ನಮ್ಮಲ್ಲಿ ಸರ್ಕಾರಿ ಕಂಪನಿಗಳು ಅದರ ಉದ್ಯೋಗಿಗಳಿಗೆ ಟಾರ್ಗೆಟ್ಗಳಿರೋದಿಲ್ಲ, ಜಾಬ್ ಸೆಕ್ಯೂರಿಟಿ ಇರುತ್ತೆ. ಹೀಗಾಗಿ ಕೆಲಸ ಆಗೋದು ವಿಳಂಬ ಆಗುತ್ತೆ. ಖಾಸಗಿ ಕಂಪನಿಗಳಲ್ಲಿ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಹಾಗಾಗದೇ ಇದ್ದರೆ ಪಿಂಕ್ ಸ್ಲಿಪ್ಪಲ್ಲಿ ರೆಡಿ ಇರುತ್ತೆ. ಸೊ ಅವರು ಹೊಸತನ್ನು ಯೋಚಿಸೋದಕ್ಕೆ ಮತ್ತು ನಿಗದಿತ ಸಮಯದ ಒಳಗೆ
ಟಾರ್ಗೆಟ್ ಅನ್ನು ರೀಚ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಕೂಡ ಖಾಸಗಿ ಕಂಪನಿಗಳಿಗೆ ಆಯುಧ ತಯಾರಿಕಾ ಕ್ಷೇತ್ರದಲ್ಲಿ ಮತ್ತಷ್ಟು ಪ್ರೋತ್ಸಾಹ ಸಿಗಬೇಕಿದೆ. ರಕ್ಷಣಾ ಕ್ಷೇತ್ರದಲ್ಲಿ ಖಾಸಗಿ ಸಹಭಾಗಿತ್ವ ಹೆಚ್ಚಾದಷ್ಟು ಕ್ವಾಲಿಟಿ ಮತ್ತು ಉತ್ಪಾದನೆ ಎರಡೂ ಕೂಡ ಹೆಚ್ಚಾಗ್ತಾ ಹೋಗುತ್ತವೆ. ಆ ಕಡೆಗೆ ಕೂಡ ನಮ್ಮ ಸರ್ಕಾರ ಮತ್ತಷ್ಟು ಗಮನವನ್ನು ಹರಿಸಬೇಕಿದೆ. ಜೊತೆಗೆ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ಗಾಗಿ ಇನ್ನಷ್ಟು ಸಂಪನ್ಮೂಲಗಳನ್ನು ಮೀಸಲಿಡುವ, ಇನ್ಸೆಂಟಿವ್ಗಳನ್ನು ಕೊಡುವ ಪದ್ಧತಿಯನ್ನು ಕೂಡ ಭಾರತದ ಸರ್ಕಾರ ಅಭ್ಯಾಸ ಮಾಡ್ಕೋಬೇಕಾಗಿರೋದು ತುಂಬಾನೇ ಅಗತ್ಯ ಅನ್ನಿಸ್ತಾ ಇದೆ. ಇನ್ನು ನಮ್ಮ ಸರ್ಕಾರಿ ಸ್ವಾಮ್ಯದ ಕಂಪನಿಗಳಲ್ಲಿನ ವಿಳಂಬಗಳನ್ನು ತಪ್ಪಿಸುವ ಕಡೆಗೆ ಕೂಡ ಸರ್ಕಾರ ಒಂದಷ್ಟು ಗಮನ ಹರಿಸಿದರೆ ಭಾರತದ ಆಯುಧ ಉತ್ಪಾದನೆ ಮತ್ತಷ್ಟು ಹೆಚ್ಚಾಗೋದಷ್ಟೇ ಅಲ್ಲ, ನಮ್ಮ ಆಯುಧಗಳ ರಫ್ತು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ಗೆಳೆಯರೆ, ಕಳೆದ 10 ವರ್ಷಗಳಲ್ಲಿ ಸುಮಾರು 34 ಪಟ್ಟು ಆಯುಧ ರಫ್ತು ಹೆಚ್ಚಾಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.